ಹಂಗೆ ಬಂದಂತ ಎಲ್ಲ ಜನರಿಗೂ ಕೂಡ ಅತಿ ಉತ್ತಮವಾದಂತ ಶಿಕ್ಷಣ, ಆರೋಗ್ಯ ಮತ್ತು ಒಳ್ಳೆ ಪರಿಸರ ಇದನ್ನ ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ನಾವು ಯಾರನ್ನೂ ಕೂಡ ಈ ಬೆಂಗಳೂರು ಕಡೆ ನೋಡೋರ್ಗೆ, ಕರ್ನಾಟಕ ರಾಜ್ಯಕ್ಕೆ ನೋಡೋರ್ಗೆ ನಾವು ಬೇಡ ಅನ್ನಕ್ಕಾಗಲ್ಲ. ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆಯೋ ಹಂಗೆ ನಾವು 2 ಟೈರ್ 3 ಟೈರ್ ಸಿಟಿಗಳಿಗೂ ಕೂಡ ನಾವು ಅವ್ರಿಗೆ ಆ ರೀತಿ ಬೆಳಿಲಿ ಅಂತ ಹೇಳಿ, ಈಗ ಅಮೆರಿಕ ಅಂದ ತಕ್ಷಣ ಉತ್ತರದಿಂದ ದಕ್ಷಿಣವರೆಗೂ ಕೂಡ ಪ್ರತಿಯೊಂದು ಸಿಟಿಗೂ ಇತಿಹಾಸ ಇದೆ. ಹಂಗೆ ಇವತ್ತು ನಮ್ಮಲ್ಲಿ ಏನು ಕಡಿಮೆನೂ ಇಲ್ಲ. ನಮ್ಮಲ್ಲಿರೋ ಮ್ಯಾನ್ ಪವರು, ಹ್ಯೂಮನ್ ರಿಸೋರ್ಸು ಎಲ್ಲ ಇಲ್ಲ. ನಮ್ಮ ಪರಮೇಶ್ವರ್ ಸಾಹೇಬರು ಮೆಡಿಕಲ್ ಕಾಲೇಜ್ ಇಟ್ಕೊಂಡಿದ್ದಾರೆ, ಬೇರೆ ಬೇರೆಲ್ಲ ಸಂಸ್ಥೆ ಇದ್ದಾರೆ. 13,940 ಡಾಕ್ಟರ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ದಿ ಬೆಸ್ಟ್ ಡಾಕ್ಟರ್ಸ್ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಹೊರಗಡೆ ದೇಶಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿ ಬರೀ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನ್ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ 26 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನಲ್ ಕೆಲಸ ಮಾಡ್ತಾ ಇದೆ. ಹಿಂಗೆ ಎಲ್ಲರೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಬೇಕಾದಷ್ಟು ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ, ಸ್ಯಾಟಲೈಟ್ ಟೌನ್ಗಳು ನಿರ್ಮಾಣ ಮಾಡ್ತಾ ಇದೆ. ಆವತ್ತಿನ ಕಾಲದಲ್ಲಿ ಬೇಕಾದಷ್ಟು ಡಿಫರೆನ್ಸ್ ಬರ್ಬೋದು. ರಿಂಗ್ ರೋಡ್ಗಳ ವಿಚಾರ, ಈಗ ನೈಸು ರೋಡು, ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನಂಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು? ಇಂಥದೆಲ್ಲ ಪರಿಸ್ಥಿತಿ ಇದೆ. ಇರ್ಲಿ, ಬೇಕಾದ್ರೆ ಏನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ದು. ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಇದು ನಮ್ಮ ಯಡಿಯೂರಪ್ಪನವರು ಈ ದೇಶದ ರೈತರ ಬಗ್ಗೆ ಹಸಿರು ಟವಲ್ ಹಾಕೊಂಡು ಅದಕ್ಕೆ ಆದಂತ ಒಂದು ಸಪರೇಟ್ ಬಜೆಟ್ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವ್ರ ಕಾಲದಲ್ಲಿ ಅವ್ರಿಗೆ ಫುಲ್ ಟೈಮ್ ಸಿಕ್ಲಿಲ್ಲ, ಮಧ್ಯ ಕಟ್ಟಾಯ್ತು. ಆದ್ರೂ ಕೂಡ ಅವ್ರದೇ ಆದಂತ ಒಂದು ದೊಡ್ಡ ತ್ಯಾಗವನ್ನು ಕೂಡ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಅನ್ನ ಹೊಟ್ಟೆ ಯಾರು ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ಕೊಟ್ಟಂತ ಭಾಗ್ಯಗಳಿದೆಯಲ್ಲ, ಬಹುಶಃ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ದೇವರಾಜರಸು ಕೊಟ್ಟಂತದ್ದು ಅದು ಇತಿಹಾಸ ಪುಟಕ್ಕೆ ಹೋಗ್ತದೆ. SM ಕೃಷ್ಣರವರು IT-BT ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲಿರುವಂತ ಜ್ಞಾನ ಸಂಪತ್ತು ಇಡೀ ವಿಶ್ವದಲ್ಲೇ ಇವತ್ತು ಜನ ನೋಡ್ತಾ ಇದ್ದಾರೆ. ನಾನು ಆಗ್ಲೇ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಾಗ ಕೂಡ ನಾನು ಹೇಳಿದೆ, ವರ್ಲ್ಡ್ ಲೀಡರ್ಸ್ ಯಾವತ್ತು ಏನ್ ಹೇಳಿದ್ರು, ಕೆಳಗಡೆ ನೀವು ಇದ್ರಿ, ನಾವೆಲ್ಲ ವಿಧಾನಸೌಧ ಬ್ಯಾಂಕ್ವೆಟ್ ಅಲ್ಲಿ ಇದ್ವಿ, ಏರ್ಪೋರ್ಟ್ ಇನಾಗ್ರೇಷನ್ ಮಾಡೋಂಥ ಸಂದರ್ಭದಲ್ಲಿ 4-5 ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ರು 3-4 ತಿಂಗಳಲ್ಲೇ. ಆಗೇನವ್ರು ಅವ್ರದ್ದಿತ್ತು, ಇಡೀ ಪ್ರಪಂಚದ ವರ್ಲ್ಡ್ ಲೀಡರ್ಸ್ ಅವತ್ತು ಬಂದು ಫಸ್ಟ್ ದೆಹಲಿಗೆ ಬರೋರು, ದೆಹಲಿಗೆ ಬಂದವರು ಆಮೇಲೆ ನಾವು ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಮಾಡ್ತೀವಿ. ಈಗ ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಈಸ್ ಲುಕಿಂಗ್ ಥ್ರೂ ಬ್ಯಾಂಗ್ಳೂರ್, ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದೆ ನಾನು. ಸೊ ವಾಜಪೇಯಿ ಅವರು ಆ ಕ್ವಾಡ್ರಾಂಗಲ್ ಬಗ್ಗೆ ಮಾತಾಡಿದ್ರು, ಆ ರೋಡ್ ಬಗ್ಗೆ ಮಾಡಿದ್ರು. ದಟ್ ಈಸ್ ಎ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್, ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಆಲ್ ದಿ ಲೀಡರ್ಸ್, ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇಲ್ಲಿವರೆಗೂ ಯಾರು ಈ ದೇಶಕ್ಕೆ ಆಳ್ತಾ ಇದ್ದಾರೆ, ಅವ್ರದೇ ಆದಂತ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಯಾರ್ದು ಅನುಮಾನ ಮಾಡಕ್ ಹೋಗಲ್ಲ. ರಾಜಕಾರಣ ನನಗೆ ಬಹಳ ನೋವಾಗ್ತದೆ. ನಿಮ್ಮ ಸ್ಥಾನದ ಪೀಠ ಇದೆಲ್ಲ, ಇಟ್ ಈಸ್ ನಿಮ್ದು, ಇಟ್ ಈಸ್ ನಾಟ್ ವ್ಯಕ್ತಿ ಮೇಲಲ್ಲ. ಇವತ್ತು ನಮ್ಮ ಲೀಡರ್ಸ್ ಹೆಸರುಗಳು ಕಳಿಸಿದ್ದಾರೆ. ದೇ ಚೂಸನ್ ಆಸ್ ಎ ಕ್ಯಾಂಡಿಡೇಟ್, ದೇ ಹ್ಯಾವ್ ನಾಟ್ ಮೇಡ್ ದಿ ಸ್ಪೀಕರ್. ಸ್ಪೀಕರ್ ಕ್ಯಾಂಡಿಡೇಟ್ ಯಾರು ಅಂತ ನಾನು ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರುಗಳು ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ, ಬರಬೇಕು ನಿಮ್ಮ ಸ್ಥಾನಕ್ಕೆ. ಸ್ಪೀಕರ್ ಆದವರು ಇಬ್ಬರಿಗೂ ಕಿವಿ ಕೊಡಬೇಕು, ಅವ್ರಿಗೂ ಕಿವಿ ಕೊಡಬೇಕು, ನಮಗೂ ಕಿವಿ ಕೊಡಬೇಕು. ಈಸ್ ಎ ನಾನ್ ಪಾರ್ಟಿ. ಆಗಲೇ ನಮ್ಮ ಪಕ್ಷದ ಮೆಂಬರ್ಶಿಪ್ಗೂ ರೆಸಿಗ್ನೇಷನ್ ಕೂಡ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ದೂರ ಹೋಗಿದ್ದು ನನಗೇನೋ ಒಳ್ಳೇದು ಕಾಣಲಿಲ್ಲ. ದೇ ಶುಡ್ ಹ್ಯಾವ್ ಕಮ್, ದೇ ಶುಡ್ ಸ್ಪೀಕ್, ದೇ ಶುಡ್ ವಿಶ್ ಅಂಡ್ ಎಲ್ಲ ಜೊತೆಯಲ್ಲಿ ನಾವು ಕೆಲಸ ಮಾಡೋಣ. ಈ ರಾಜ್ಯದ ಹಿತಕ್ಕೆ, ನಮ್ಮ ನಾಡಿನ ಏನು ಜನತೆ ಏನೇನಿದ್ದಾರೆ ಅವರೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ರಾಜ್ಯದ ಹಿತಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದಕ್ಕೆ ನೆಕ್ಸ್ಟ್ 20-25 ಇಯರ್ಸ್ ಅಲ್ಲಿ ಇಡೀ ರಾಜ್ಯ ಹಸಿರು ರಾಜ್ಯವನ್ನಾಗಿ ಮಾಡಿ, ನೀರು ಎಲ್ಲೆಲ್ಲಿ ಟ್ಯಾಪ್ ಆಗ್ತಾ ಇದೆ ಆ ನೀರನ್ನು ಉಳಿಸಿ ಪ್ರತಿಯೊಬ್ಬ ರೈತರ ಬದುಕಿಗೆ ಇವತ್ತು ಕೃಷಿ ಬೇರೆ ಉದ್ಯೋಗಕ್ಕಿಂತ ಕೃಷಿ ಮತ್ತು ತೋಟಗಾರಿಕೆ ಇಲ್ಲಿ ಹೈನುಗಾರಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಇಟ್ ಇಸ್ ಎ ಪ್ಯಾರಲಲ್ ಎಕನಾಮಿ ಸಂದರ್ಭದಲ್ಲಿ ದೇಶದಲ್ಲಿ ಅವಕಾಶ ಇದೆ. ಯಾವ ಟ್ಯಾಕ್ಸ್ ಕಟ್ಟಂಗಿಲ್ಲ, ಏನು ಕಟ್ಟಂಗಿಲ್ಲ. ಅದಕ್ಕೆ ನಾವು ಎಷ್ಟು ಉತ್ತೇಜನ ಕೊಡಬೇಕು. ನಮ್ಮಲ್ಲಿರುವಂತ ಹಳ್ಳಿಗಳಿಂದ, ಈಗ ನಾನು ಬೆಂಗಳೂರು ಬಂದವನು ವಾಪಸ್ ಊರಿಗೆ ಹೋಗ್ಲೇ ಇಲ್ಲ, ನಾನು ವಿದ್ಯಾಭ್ಯಾಸಕ್ಕೆ ಬಂದವನು. ಅದಕ್ಕೆ ಒಂದು ಹೊಸ ಆಲೋಚನೆಯನ್ನ ಮಾಡಿದ್ದೇನೆ. 10,000